ನಮಸ್ಕಾರ ಎಲ್ಲರಿಗೂ. ಇವತ್ತಿನ ನಮ್ಮ ಈ ವಿಶೇಷ ಸಂಚಿಕೆಗೆ ಸ್ವಾಗತ. ಬೆಂಗಳೂರಲ್ಲಿ ಒಂದು ಸ್ವಂತ ಮನೆ ಮಾಡಬೇಕು ಅನ್ನೋದು ಎಲ್ಲರ ಕನಸು. ಆದ್ರೆ ಇಲ್ಲಿರೋ ರಿಯಲ್ ಎಸ್ಟೇಟ್ ಮಾರುಕಟ್ಟೆ ಇದೆಯಲ್ಲ, ಅದೊಂದು ಚಕ್ರವ್ಯೂಹದ ಹಾಗೆ. ಅದರೊಳಗೆ ಸಿಕ್ಕಿ ಹಾಕ್ಕೊಳ್ದೆ ಚಾಣಾಕ್ಷೇಪನದಿಂದ ಹೊರಗೆ ಬರೋದು ಹೇಗೆ ಅಂತ ಇವತ್ತು ನಾವು ನೋಡೋಣ. ಭಾರತದ ಸಿಲಿಕಾನ್ ವ್ಯಾಲಿ ಅಂತಾನೆ ಫೇಮಸ್ ಆಗಿರೋ ಬೆಂಗಳೂರಲ್ಲಿ ಒಂದು ಸ್ವಂತ ಸೂರಿರ್ಬೇಕು ಅನ್ನೋದು ಯಾರಿಗ್ತಾನೆ ಆಸೆ ಇರಲ್ಲ ಹೇಳಿ. ಇಲ್ಲಿನ ಲೈಫು, ಇಲ್ಲಿನ ಎನರ್ಜಿ, ಇಲ್ಲಿರೋ ಅವಕಾಶಗಳು ಅಬ್ಬಾ ಎಲ್ಲರನ್ನೂ ಕೈ ಬೀಸಿ ಕರೆಯುತ್ತೆ. ಆದ್ರೆ ಈ ಕನಸಿನ ಹಿಂದೆ ಒಂದು ವಾಸ್ತವ ಕೂಡ ಇದೆ. ಅದೇನು ಗೊತ್ತಾ? ಇದೊಂದು ರೀತಿ ಜಟಿಲವಾದ ಜಾಲ. ಸರಿಯಾಗಿ ಪ್ಲಾನ್ ಮಾಡಿಲ್ಲ ಅಂದ್ರೆ ಆರ್ಥಿಕವಾಗಿ, ಕಾನೂನಾತ್ಮಕವಾಗಿ ಅಷ್ಟೇ ಯಾಕೆ ನಮ್ಮ ಲೈಫ್ ಸ್ಟೈಲ್ನಲ್ಲೂ ಕೂಡ ನಾವು ಪಸ್ಯಗೋ ಚಾನ್ಸಸ್ ಜಾಸ್ತಿ. ಹಾಗಂತ ಟೆನ್ಷನ್ ಮಾಡ್ಕೋಬೇಕಾಗಿಲ್ಲ. ಈ ಎಲ್ಲ ಸವಾಲುಗಳನ್ನ ಒಬ್ಬ ಎಕ್ಸ್ಪರ್ಟ್ ತರ ಹೇಗೆ ನಿಭಾಯಿಸಬಹುದು ಅನ್ನೋದಕ್ಕೆ ಒಂದು ಕ್ಲಿಯರ್ ಆದ ಸ್ಟೆಪ್ ಬೈ ಸ್ಟೆಪ್ ಗೈಡ್ ಇಲ್ಲಿದೆ. ಇದನ್ನ ಸರಿಯಾಗಿ ಫಾಲೋ ಮಾಡಿದ್ರೆ ಸಾಕು. ಹಾಗಾದ್ರೆ ಬನ್ನಿ ಮೊದಲನೇ ಮತ್ತು ಬಹುಮುಖ್ಯವಾದ ವಿಚಾರಕ್ಕೆ ಹೋಗೋಣ. ಅದುವೇ ರಿಯಲ್ ಕಾಸ್ಟ್ ಆಫ್ ಓನರ್ಶಿಪ್, ಅಂದ್ರೆ ಮಾಲೀಕತ್ವದ ನಿಜವಾದ ಬೆಲೆ. ನಾವು ನೋಡೋ ಬೆಲೆಗೂ ನಾವು ಕಟ್ಟೋ ಬೆಲೆಗೂ ಅಜಗಜಾಂತರ ವ್ಯತ್ಯಾಸ ಇರುತ್ತೆ. ಹೇಗೆ ಅಂತೀರಾ? ಈಗ ನೋಡಿ, ಒಂದು ಅಪಾರ್ಟ್ಮೆಂಟ್ ಬೆಲೆ 1.5 ಕೋಟಿ ರೂಪಾಯಿ ಅಂತ ಅಂದ್ಕೊಳ್ಳೋಣ. ಸಾಮಾನ್ಯವಾಗಿ ಹೆಚ್ಚಿನ ಜನ ಓಕೆ ಇದೇ ಫೈನಲ್ ಪ್ರೈಸ್ ಅಂತ ಲೆಕ್ಕ ಹಾಕ್ಬಿಡ್ತಾರೆ. ಆದ್ರೆ ಕಥೆ ಶುರುವಾಗೋದೇ ಇಲ್ಲಿಂದ. ವಾಸ್ತವದಲ್ಲಿ ಆ 1.5 ಕೋಟಿಯ ಮೇಲೆ ಇನ್ನೂ 10% ಅಂದ್ರೆ ಸುಮಾರು 15-20 ಲಕ್ಷ ರೂಪಾಯಿ ಎಕ್ಸ್ಟ್ರಾ ಖರ್ಚು ಬರುತ್ತೆ. ಎಲ್ಲಿಗೆ ಹೋಗುತ್ತೆ ಈ ಹಣ? ಸ್ಟಾಂಪ್ ಡ್ಯೂಟಿ, GST, ಆಮೇಲೆ ಮನೆಗೆ ಬೇಕಾದ ಇಂಟೀರಿಯರ್ಸ್, ಹೀಗೆ ಲಿಸ್ಟ್ ದೊಡ್ಡದಿದೆ. ಇದನ್ನ ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಇದ್ರೆ ಬಜೆಟ್ ಪೂರ್ತಿ ತಲೆ ಕೆಳಗಾಗುತ್ತೆ. ಹುಷಾರ್. ಹಾಗಾದ್ರೆ ಸ್ಮಾರ್ಟ್ ಆಗಿ ಮನೆ ತಗೊಳ್ಳೋರು ಏನ್ ಮಾಡ್ಬೇಕು? ಮೊದಲನೇ ಕೆಲಸ, ಮನೆ ಹುಡುಕೋಕೆ ಶುರು ಮಾಡೋಕ್ಕೂ ಮುಂಚೆನೇ ಬ್ಯಾಂಕ್ನಿಂದ ಲೋನ್ಗೆ ಒಂದು ಪ್ರೀ ಅಪ್ರೂವಲ್ ತಗೋಬೇಕು. ಎರಡನೇದು, ಪ್ರಾಪರ್ಟಿ ಬೆಲೆ ಮಾತ್ರವಲ್ಲ, ಈ ಎಲ್ಲಾ ಎಕ್ಸ್ಟ್ರಾ ಖರ್ಚು ಸೇರಿಸಿ ಒಂದು ಟೋಟಲ್ ಕಾಸ್ಟ್ ಶೀಟ್ ರೆಡಿ ಮಾಡ್ಕೋಬೇಕು. ಮೂರನೇದು ಮತ್ತು ಅತಿ ಮುಖ್ಯವಾದದ್ದು, ಕನಿಷ್ಠ 6-7 ತಿಂಗಳ EMI ಕಟ್ಟುವಷ್ಟು ದುಡ್ಡನ್ನ ಒಂದು ಎಮರ್ಜೆನ್ಸಿ ಫಂಡ್ ಅಂತ ಪಕ್ಕಕ್ಕೆ ಎತ್ತಿಡ್ಬೇಕು. ಇದು ತುಂಬಾ ಇಂಪಾರ್ಟೆಂಟು. ಸರಿ, ದುಡ್ಡಿನ ಲೆಕ್ಕಾಚಾರ ಮುಗೀತು. ಈಗ ಬರೋಣ ಮತ್ತೊಂದು ದೊಡ್ಡ ತಲೆನೋವಿಗೆ. ಅದೇ ಕಾನೂನಿನ ಜಟಿಲತೆ. ಅದರಲ್ಲೂ ಬೆಂಗಳೂರಿಗೆ ಅಂತಾನೆ ಸ್ಪೆಷಲ್ ಆಗಿರೋ ಖಾತಾ ಸಿಸ್ಟಮ್ ಬಗ್ಗೆ. ಇದರ ಬಗ್ಗೆ ಸರಿಯಾಗಿ ತಿಳ್ಕೊಂಡಿಲ್ಲ ಅಂದ್ರೆ ಮುಂದೆ ದೊಡ್ಡ ಸಮಸ್ಯೆ ಕಟ್ಟಿಟ್ಟ ಬುತ್ತಿ. ಖಾತಾ ಅಂದ್ರೆ ಏನಪ್ಪಾ ಅದು? ಸಿಂಪಲ್ ಆಗಿ ಹೇಳೋದಾದ್ರೆ, ಇದು BBMP ಕೊಡುವ ಒಂದು ಅಧಿಕೃತ ಡಾಕ್ಯುಮೆಂಟ್. ನಿಮ್ಮ ಪ್ರಾಪರ್ಟಿ ಲೀಗಲ್ ಆಗಿದೆ, ನೀವದಕ್ಕೆ ಸರಿಯಾಗಿ ಟ್ಯಾಕ್ಸ್ ಕಟ್ತಿದ್ದೀರಾ ಅನ್ನೋದಕ್ಕೆ ಇದೇ ಸಾಕ್ಷಿ ಅಷ್ಟೇ. ಇದನ್ನ ನಾವು ಒಂದು ಪ್ರಾಪರ್ಟಿ ರಿಪೋರ್ಟ್ ಕಾರ್ಡ್ ಅಂತ ಅಂದ್ಕೋಬಹುದು. ಅದರಲ್ಲಿ A ಗ್ರೇಡ್ ಬಂದ್ರೆ ನೀವು ಪಾಸ್, ಅಂದ್ರೆ A ಖಾತಾ ಇದ್ರೆ ಎಲ್ಲ ಸರಿಯಿದೆ. ಆದ್ರೆ B ಗ್ರೇಡ್ ಅಂದ್ರೆ B ಖಾತಾ ಇದ್ರೆ ಹುಷಾರ್, ಮುಂದೆ ದೊಡ್ಡ ತೊಂದ್ರೆ ಇದೆ ಅಂತಾನೆ ಅರ್ಥ. ಈ A ಖಾತಾ ಮತ್ತು B ಖಾತಾ ಮಧ್ಯೆ ಇರೋ ಮುಖ್ಯ ವ್ಯತ್ಯಾಸಗಳನ್ನ ನೋಡೋಣ ಬನ್ನಿ. A ಖಾತಾ ಇದ್ರೆ ಅದು ಪಕ್ಕಾ ಲೀಗಲ್ ಪ್ರಾಪರ್ಟಿ. ಅದಕ್ಕೆ ಯಾವುದೇ ಬ್ಯಾಂಕಲ್ಲಿ ಸುಲಭವಾಗಿ ಲೋನ್ ಸಿಗುತ್ತೆ, ಕಟ್ಟಡ ಕಟ್ಟೋಕೆ ಪರ್ಮಿಷನ್ ಕೂಡ ಸಿಗುತ್ತೆ, ಮತ್ತೆ ಮಾರಾಟ ಮಾಡೋದು ಕೂಡ ತುಂಬಾ ಸುಲಭ. ಆದ್ರೆ B ಖಾತಾ ಇದ್ರೆ ಕಥೆಯೇ ಬೇರೆ. ಅದೊಂದು ರೀತಿ ಅಕ್ರಮ ಅಥವಾ ಅರೆ ಕಾನೂನುಬದ್ಧ ಪ್ರಾಪರ್ಟಿ. ಅದಕ್ಕೆ ಸರ್ಕಾರಿ ಬ್ಯಾಂಕ್ಗಳಿಂದ ಲೋನ್ ಸಿಗಲ್ಲ, ಹೊಸ್ದಾಗಿ ಏನೂ ಕಟ್ಟೋಕಾಗಲ್ಲ, ಮತ್ತೆ ಅದನ್ನ ಮಾರಾಟ ಮಾಡೋದು ಅಂದ್ರೆ ತಲೆನೋವಿನ ಜೊತೆಗೆ ಕಾನೂನಿನ ಸಂಕಷ್ಟಗಳು ಎದುರಾಗ್ತವೆ. ಅದಕ್ಕೆ ನೋಡಿ, ಮ್ಯಾಜಿಕ್ ಬ್ರಿಕ್ಸ್ ತರಹದ ಎಕ್ಸ್ಪರ್ಟ್ಸ್ ಕೂಡ ಏನ್ ಹೇಳ್ತಾರೆ ಅಂದ್ರೆ, B ಖಾತಾ ಪ್ರಾಪರ್ಟಿ ತಗೊಂಡ್ರೆ ಅದು ಹಲವಾರು ಕಾನೂನು ಮತ್ತು ಆರ್ಥಿಕ ಸಮಸ್ಯೆಗಳನ್ನ ತಂದೊಡ್ಡುತ್ತೆ ಅಂತ. ಯಾವುದೇ ಕಾರಣಕ್ಕೂ B ಖಾತಾ ಪ್ರಾಪರ್ಟಿ ಕಡೆ ತಲೆ ಹಾಕೋಕ್ ಹೋಗ್ಬೇಡಿ. ಹೌದು, B ಖಾತಾಯಿಂದ A ಖಾತಾಗೆ ಕನ್ವರ್ಟ್ ಮಾಡೋಕೆ ಅವಕಾಶ ಇದೆ, ಆದ್ರೆ ಅದು ತುಂಬಾ ಕಷ್ಟ, ಸಮಯ ಹಿಡಿಯತ್ತೆ ಮತ್ತು ಖರ್ಚು ಕೂಡ ಜಾಸ್ತಿ. ಸರಿ, ಹಣಕಾಸು ಆಯ್ತು, ಕಾನೂನು ಆಯ್ತು. ಈಗ ನಾವು ಮಾಡುವ ಇನ್ನೊಂದು ದೊಡ್ಡ ತಪ್ಪಿನ ಬಗ್ಗೆ ಮಾತಾಡೋಣ. ಅದೇನ್ ಗೊತ್ತಾ? ನಮ್ಮ ಇವತ್ತಿನ ಲೈಫ್ ಸ್ಟೈಲ್ಗೆ ಸರಿ ಹೋಗುತ್ತೆ ಅಂತ ಮನೆ ತಗೊಳ್ಳೋದು, ಆದ್ರೆ ನಮ್ಮ ನಾಳೆಗಳ ಬಗ್ಗೆ ಯೋಚನೆನೇ ಮಾಡದೇ ಇರೋದು. ಹೆರಿಡಿಟ್ನ ಒಬ್ಬ ಬಳಕೆದಾರರು ಇದನ್ನ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ನಾವು ಇವತ್ತು ಹೇಗಿದ್ದೀವೋ ಅದಕ್ಕೆ ತಕ್ಕಂತೆ ಮನೆ ತಗೊಂಡ್ರೆ 1-2 ವರ್ಷ ಆದ್ಮೇಲೆ ನಮ್ಮ ಲೈಫ್ ಬದಲಾದಾಗ ಆ ಮನೆ ನಮ್ಗೆ ಸರಿ ಹೊಂದದೇ ಹೋಗ್ಬಹುದು ಅಂತ. ಇದು 100ಕ್ಕೆ 100 ಸತ್ಯ ಅಲ್ವಾ? ಒಂದು ಕ್ಷಣ ಯೋಚನೆ ಮಾಡಿ. ಇದ್ದಕ್ಕಿದ್ದಾಗೆ ನಿಮ್ಮ ಆಫೀಸ್ ಲೊಕೇಶನ್ ಚೇಂಜ್ ಆದ್ರೆ, ಮಗುವಿಗೆ ಎಲ್ಲೋ ದೂರದ ಸ್ಕೂಲ್ನಲ್ಲಿ ಅಡ್ಮಿಷನ್ ಸಿಕ್ಕಿದ್ರೆ, ನಿಮ್ಮ ಪೋಷಕರು ನಿಮ್ಮ ಜೊತೆ ಬಂದು ಇರಬೇಕಾದ ಪರಿಸ್ಥಿತಿ ಬಂದ್ರೆ, ಅಥವಾ ವರ್ಕ್ ಫ್ರಮ್ ಹೋಮ್ ಇದ್ದಿದ್ದು ವಾಪಸ್ ಪೂರ್ತಿ ಆಫೀಸ್ ಕೆಲ್ಸಕ್ಕೆ ಹೋಗ್ಬೇಕಾಗಿ ಬಂದ್ರೆ, ದಿನ ಬೆಳಗ್ಗೆ ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ ಟ್ರಾಫಿಕ್ನಲ್ಲಿ ಸಿಕ್ಕಾಕೊಂಡ್ರೆ, ಇವೆಲ್ಲವನ್ನೂ ಯೋಚಿಸದೆ ಒಂದು ಲೊಕೇಶನ್ ಫಿಕ್ಸ್ ಮಾಡಿದ್ರೆ ಎಷ್ಟೇ ಒಳ್ಳೆ ಪ್ರಾಪರ್ಟಿ ಆದ್ರೂ ಅದು ತಪ್ಪು ಆಯ್ಕೆ ಆಗ್ಬಿಡುತ್ತೆ. ಸರಿ, ಮುಂದಿನ ಪಾಯಿಂಟ್, ಇನ್ಸ್ಪೆಕ್ಷನ್.
ಅಂದ್ರೆ ಬರೀ ಕಾಗದ ಪತ್ರ, ಫೋಟೋ ನೋಡಿ ಡಿಸೈಡ್ ಮಾಡೋದಲ್ಲ. ಹೊಳಪಿನ ಜಾಹೀರಾತುಗಳ ಆಚೆಗಿನ ಸತ್ಯವನ್ನ ಹೇಗೆ ನೋಡೋದು ಅಂತ ಈಗ ನೋಡೋಣ. ಈ ಬಿಲ್ಡರ್ಗಳು ಕೊಡುವ ಮಾರ್ಕೆಟಿಂಗ್ ಬ್ರೋಷರ್ ಇದೆಯಲ್ಲ, ಅದನ್ನ ನಂಬೋಕಾಗತ್ತಾ? ಅದರಲ್ಲಿರೋ ಫೋಟೋಗಳು, 3D ಇಮೇಜ್ಗಳು ನೋಡೋಕೆ ಅದ್ಭುತವಾಗಿರುತ್ತೆ. ಆದ್ರೆ ರಿಯಾಲಿಟಿ ಹಾಗೆ ಇರುತ್ತಾ? ಒಂದು ಕಡೆ ಬ್ರೋಷರಲ್ಲಿರೋ ಸುಂದರ, ಪರ್ಫೆಕ್ಟ್ ಪ್ರಪಂಚ, ಎಲ್ಲ ಸೌಕರ್ಯಗಳು, ಎಲ್ಲವೂ ಫಸ್ಟ್ ಕ್ಲಾಸ್. ಇನ್ನೊಂದು ಕಡೆ ನಿಜವಾಗಿ ಸೈಟಿಗೆ ಹೋದಾಗ ಕಾಣೋ ವಾಸ್ತವ, ಅಲ್ಲಿನ ಕಟ್ಟಡದ ನಿಜವಾದ ಕ್ವಾಲಿಟಿ, ಸುತ್ತಮುತ್ತಲಿನ ಟ್ರಾಫಿಕ್ ಮತ್ತು ಅತೀ ಮುಖ್ಯವಾಗಿ ಈಗಾಗಲೇ ಅಲ್ಲಿ ವಾಸ ಮಾಡ್ತಿರೋ ಜನರಿಂದ ಸಿಗೋ ಫೀಡ್ಬ್ಯಾಕ್, ಇದಕ್ಕೂ ಅದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ. ಸೊ ಬರೀ ಬ್ರೋಷರ್ ನೋಡಿ ಮರಳಾಗೋದು ದೊಡ್ಡ ತಪ್ಪು. ಹಾಗಾದ್ರೆ ನೀವು ಸೈಟಿಗೆ ಹೋದಾಗ ಏನೆಲ್ಲ ಚೆಕ್ ಮಾಡ್ಬೇಕು? ಒಂದು ಲಿಸ್ಟ್ ಮಾಡ್ಕೊಳ್ಳಿ. ಗೋಡೆಗಳಲ್ಲಿ ಎಲ್ಲಾದ್ರೂ ಬಿರುಕಿದ್ಯಾ, ನೀರೆಲ್ಲಾದ್ರೂ ಲೀಕ್ ಆಗ್ತಿದ್ಯಾ ಅಂತ ನೋಡಿ. ನಲ್ಲಿಗಳು, ಎಲೆಕ್ಟ್ರಿಕಲ್ ವೈರಿಂಗ್ ಎಲ್ಲ ಸರಿಯಾಗಿ ಕೆಲಸ ಮಾಡ್ತಿದ್ಯಾ ಅಂತ ಟೆಸ್ಟ್ ಮಾಡಿ. ಫ್ಲೋರಿಂಗ್, ಟೈಲ್ಸ್, ಫಿಟ್ಟಿಂಗ್ಸ್ ಎಲ್ಲದರ ಕ್ವಾಲಿಟಿ ಚೆಕ್ ಮಾಡಿ. ಹೇಳಿರೋ ಹಾಗೆ ಪಾರ್ಕಿಂಗ್ ಕೊಟ್ಟಿದ್ದಾರಾ ಅಂತ ಖಚಿತಪಡಿಸ್ಕೊಳ್ಳಿ. ನಿಮ್ಗೆ ಅನುಮಾನ ಬಂದ್ರೆ ಒಬ್ಬ ಪ್ರೊಫೆಷನಲ್ ಇನ್ಸ್ಪೆಕ್ಟರ್ನ ಕರ್ಕೊಂಡ್ ಹೋಗಕ್ಕೆ ಹಿಂದೆ ಮುಂದೆ ನೋಡ್ಬೇಡಿ. ಸರಿ, ಇಲ್ಲಿಯವರೆಗೆ ಚರ್ಚೆ ಮಾಡಿದ ಎಲ್ಲ ಪ್ರಮುಖ ಅಂಶಗಳನ್ನ ಒಟ್ಟುಗೂಡಿಸಿ ಮನೆ ಖರೀದಿಯನ್ನ ಆತ್ಮವಿಶ್ವಾಸದಿಂದ ಮಾಡೋದಕ್ಕೆ ಒಂದು ಫೈನಲ್ ಸ್ಮಾರ್ಟ್ ಬಯರ್ ಚೆಕ್ಲಿಸ್ಟ್ ನೋಡೋಣ ಬನ್ನಿ. ಒಬ್ಬ ಸ್ಮಾರ್ಟ್ ಖರೀದಿದಾರರು ಈ 5 ಸ್ಟೆಪ್ಸ್ಗಳನ್ನ ಖಂಡಿತ ಫಾಲೋ ಮಾಡ್ಲೇಬೇಕು. 1. ಮೊದಲು ನಿಮ್ಮ ಟೋಟಲ್ ಬಜೆಟ್ ಫಿಕ್ಸ್ ಮಾಡಿ, ಲೋನ್ ಪ್ರೀ ಅಪ್ರೂವಲ್ ತಗೊಳ್ಳಿ. 2. ಯಾವುದೇ ಕಾರಣಕ್ಕೂ ಖಾತಾ ಪ್ರಾಪರ್ಟಿಯನ್ನೇ ಆರಿಸಿ. 3. ಇವತ್ತಿನ ಬಗ್ಗೆ ಮಾತ್ರವಲ್ಲ, ಮುಂದಿನ 3ರಿಂದ 5 ವರ್ಷಗಳ ಜೀವನದ ಬಗ್ಗೆ ಪ್ಲಾನ್ ಮಾಡಿ. 4. ಖುದ್ದಾಗಿ ಸೈಟ್ಗೆ ಹೋಗಿ ಪ್ರತಿಯೊಂದನ್ನೂ ಕೂಲಂಕಷವಾಗಿ ಪರಿಶೀಲಿಸಿ. ಮತ್ತು 5. ಕೊನೆಯದಾಗಿ ಎಲ್ಲ ಡಾಕ್ಯುಮೆಂಟ್ಗಳನ್ನ ಒಬ್ಬ ಒಳ್ಳೆ ಲಾಯರ್ ಕೈಲಿ ವೆರಿಫೈ ಮಾಡ್ಸಿ. ಇದನ್ನ ಮಾಡಿದ್ರೆ ನೀವು ಸೇಫ್. ಕೊನೆಯದಾಗಿ ಒಂದು ವಿಷಯ ನೆನ್ಪಿಡಿ, ಮನೆ ಖರೀದಿ ಅಂದ್ರೆ ಈ ಮನೆಯನ್ನ ತಗೊಳೋಕೆ ನನ್ನತ್ರ ದುಡ್ಡಿದ್ಯಾ ಅಂತಷ್ಟೇ ಕೇಳ್ಕೊಳ್ಳೋದಲ್ಲ. ಅದಕ್ಕಿಂತ ಮುಖ್ಯವಾದ ಪ್ರಶ್ನೆ ಅಂದ್ರೆ, ನಾನು ಬಯಸೋ ಒಂದು ನೆಮ್ಮದಿಯ ಜೀವನವನ್ನ ಈ ಮನೆ ನನ್ಗೆ ಕೊಡುತ್ತಾ ಅಂತ. ಈ ಪ್ರಶ್ನೆಗೆ ಸಮಾಧಾನಕರ ಉತ್ತರ ಸಿಕ್ಕ್ರೆ ಮಾತ್ರ ಮುಂದುವರೇರಿ. ಎಲ್ಲರಿಗೂ ಒಳ್ಳೆದಾಗ್ಲಿ.